ನಮಸ್ಕಾರ, ನಾನು ನಿಮ್ಮ ಫಿಟ್ ಕಂಡಿಗೆ ರಘು ಮಾತಾಡ್ತಿರೋದು. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಅಮೇಝಿಂಗ್ ಹೋಮ್ ವರ್ಕೌಟ್ ತೊಗೊಂಬಂದಿದ್ದೀನಿ. ಕಿಲೋ ಹೋಮ್ ವರ್ಕೌಟ್ ಅಂತಲೇ ಹೇಳ್ಬೋದು. 6 ಎಕ್ಸಸೈಸ್, ಅದರೊಳಗಡೆ ಒಂದಷ್ಟು ಆ್ಯನಿಮಲ್ ಫ್ಲೋ ಮೂವ್ಮೆಂಟ್ಸ್ ಕೂಡ ನಾನು ಇನ್ವಾಲ್ವ್ ಮಾಡಿದ್ದೀನಿ. 3 ಡಿಫ್ರೆಂಟ್ ಆ್ಯನಿಮಲ್ ಫ್ಲೋ ಮೂವ್ಮೆಂಟ್ಸ್ ಇದೆ, ಬಟ್ ಸಕ್ಕದಾಗಿ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. 2 ರೌಂಡ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಡನ್ ಫಾರ್ ದ ಡೇ. ಓಕೆ, ಸೊ 30 ಸೆಕೆಂಡ್ ಆ್ಯಕ್ಚುಲಾಗಿ ವರ್ಕೌಟ್ ಇಂಟರ್ವಲ್ ಇದೆ, ಅದಾದಮೇಲೆ 30 ಸೆಕೆಂಡ್ ರೆಸ್ಟ್ ಇದೆ, ಸೊ ದಟ್ ಯು ಕ್ಯಾನ್ ರಿಕವರ್ ಫಾರ್ ದ ನೆಕ್ಸ್ಟ್ ಎಕ್ಸಸೈಸ್. ಸೊ ಅದನ್ನು ನಾವು ಇಂಟರ್ವಲಲ್ಲಿ ಮಾಡ್ತಾ ಆ್ಯಕ್ಚುಲಾಗಿ 6 ಎಕ್ಸಸೈಸ್ನ ಮಾಡೋಣ. ಸೊ ಅಕಸ್ಮಾತ್ ಏನಾದ್ರು ಇವತ್ತು ನೀವು ವರ್ಕೌಟ್ ಮಾಡಿಲ್ಲ ಅಂತಂದರೆ ಜಸ್ಟ್ ಪಾಸ್ ದ ವಿಡಿಯೋ, ಅದಾದ ನಂತರ ಯು ಕ್ಯಾನ್ ಫಾಲೋ ಅಲಾಂಗ್ ವಿತ್ ಮೀ. ಓಕೆ, ಸೊ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಆಸ್ ಮಚ್ as ಪಾಸಿಬಲ್. ಬ್ರೀದಿಂಗ್ ಹೇಗೆ ಮಾಡಬೇಕು, ಆ್ಯಕ್ಚುಲಾಗಿ ಯಾವ ಫುಟ್ ವರ್ಕ್ ಇರಬೇಕು, ಅದಾದಮೇಲೆ ಯಾವುದನ್ನ ಕಾಲು ಆ್ಯಕ್ಚುಲಾಗಿ ಮುಂದೆ ತೊಗೊಬೇಕು, ಹಿಂದೆ ತೊಗೊಬೇಕು ಅಂತೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ನೋಡಿ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಐ ಆಮ್ ರಿಯಲಿ ಸಾರಿ ಇನ್ ಕೇಸ್ ನಿಮ್ಗೆ ಏನಾದ್ರು ತುಂಬಾ ಜಾಸ್ತಿ ನಾಯ್ಸ್ ಕೇಳಿಸ್ತಿತ್ತು ಅಂತಂದರೆ, ಬಿಕಾಸ್ ಇಲ್ಲೊಂದು ಸ್ವಲ್ಪ ಮಳೆ ಬರ್ತಿದೆ. ಸೊ ಮೇ ಬಿ ಬಿಕಾಸ್ ಆಫ್ ದ್ಯಾಟ್. ಸೊ ಆಲ್ರೆಡಿ ನಾನು ಟೈಮರ್ನ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಟೈಮರ್ ಸೆಟ್ ಮಾಡಿ ಇಟ್ಟಿದ್ದೀನಿ. 6 ಸೆಟ್ಸ್ ಅಷ್ಟೇ, ಅಂದರೆ 6 ಎಕ್ಸಸೈಸ್ ಅಷ್ಟೇ ಸೆಟ್ ಮಾಡಿರೋದು. ಸೊ ದಟ್ ಐ ವಿಲ್ ಡೆಮನ್ಸ್ಟ್ರೇಟ್. ಒಂದೊಂದು ಎಕ್ಸಸೈಸ್ನ ನಾನು ಡೆಮನ್ಸ್ಟ್ರೇಟ್ ಮಾಡ್ತೀನಿ. ಅಂದರೆ ಒಂದು ಪರ್ಟಿಕ್ಯುಲರ್ ರೌಂಡ್ ಏನಿದೆ ಅದನ್ನು ಡೆಮನ್ಸ್ಟ್ರೇಟ್ ಮಾಡ್ತೀನಿ. ನೀವು ಅದನ್ನೇ ವಾಪಸ್ ರಿಪೀಟಲ್ಲಿಟ್ಟು ಯು ಕ್ಯಾನ್ ಜಸ್ಟ್ ಫಾಲೋ ಅಲಾಂಗ್. ಓಕೆ, ಸೊ 6 ಎಕ್ಸಸೈಸಸ್, ಅದಾದಮೇಲೆ 30 ಸೆಕೆಂಡ್ ವರ್ಕೌಟ್ ಪೀರಿಯಡ್, ಅದಾದಮೇಲೆ 30 ಸೆಕೆಂಡ್ ರೆಸ್ಟ್ ಇಂಟರ್ವಲ್ ಏನಿದೆ ಅಲ್ಲ, ಸೊ ಅದನ್ನು ಸೆಟ್ ಮಾಡಿದ್ದೀನಿ. ಸೊ ಒಂದೊಂದು ಎಕ್ಸಸೈಸ್ ಬಗ್ಗೆನೂ ತಿಳಿಸ್ತಾ ವಿಲ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಎಕ್ಸಸೈಸ್. ಓಕೆ, ಸೊ ಸದ್ಯಕ್ಕೆ ಐ ಆಮ್ ಸ್ಟಾರ್ಟಿಂಗ್ ಫಸ್ಟ್ ಎಕ್ಸಸೈಸ್. ವಿ ಡೂ ಹ್ಯಾವ್ ಡೈನಮಿಕ್ ಲಂಜಸ್. ಓಕೆ, ಜಂಪಿಂಗ್ ಲಂಜಸ್. ಆ್ಯಕ್ಚುಲಾಗಿ ನಿಮಗೆ ಜಂಪಿಂಗ್ ಲಂಜಸ್ ಮಾಡೋಕ್ಕಾಗ್ತಿತ್ತು ಅಂತ ಯು ಕ್ಯಾನ್ ಡೂ ಇಟ್. ಓಕೆ, ಸೊ ನಾರ್ಮಲ್. ಅಕಸ್ಮಾತ್ ಜಂಪಿಂಗ್ ಲಂಜಸ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ you can follow for alternate lunges, or what we call it as dynamic lunge ಮಾಡಿ. in case if you are athletic, ಅಕಸ್ಮಾತ್ ತುಂಬ ಜೋಶ್ ಇತ್ತು ಅಂತಂದರೆ then you can do jumping dynamic lunge easy. okay, so 30 seconds ಅಷ್ಟೇ. last 5 4 3 2 1. ಓಕೆ, ಥ್ರೂಔಟ್ ದ ಮೂಮೆಂಟ್ ಆದಷ್ಟು ಬ್ಯಾಕ್ನ ಸ್ಟ್ರೈಟ್ ಇಡೋಕ್ಕೆ ಟ್ರೈ ಮಾಡಿ. ಡೋಂಟ್ ಸ್ಲೌಚ್, ಅಂದರೆ ತುಂಬ ಮುಂದೆ ಬಂದು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಕೀಪ್ ಯು ಬ್ಯಾಕ್ ಸ್ಟ್ರೈಟ್. ಓಕೆ, ಸೊ ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟಿಪ್. ಅದಾದ ನಂತರ ಮೇಕ್ ಶ್ಯೂರ್ ನಿಮ್ಮ ಲೆಗ್ಸ್ ವರ್ಕೌಟ್ ಆಗ್ತಿದೆ ಅಂತ ಅಂದ್ಬಿಡಿ. ಇಫ್ ನಾಟ್ ದೇರ್ ಇಸ್ ನೋ ಪಾಯಿಂಟ್. ಸಿಂಪಲ್. ಓಕೆ, ಸೊ ದ ನೆಕ್ಸ್ಟ್ ಎಕ್ಸಸೈಸ್ ಬಂದು ವಿಲ್ ಫೋಕಸ್ ಆನ್ ಆ್ಯಬ್ಡಮಿನಲ್ಸ್. ವಿಲ್ ಡೂ ರಿವರ್ಸ್ ಲೆಗ್ ರೈಸಸ್ ಅಷ್ಟೇ. ಓಕೆ, ಸೊ ಜಸ್ಟ್ ಮಾಡ್ತೀವಿ, ಆ್ಯಕ್ಟಿವೇಟ್ ಮಾಡ್ತೀವಿ, ಬಟ್ ವಿ ಆರ್ ನಾಟ್ ಫೋಕಸಿಂಗ್ ಮೋರ್ ಆನ್ ಲೈಕ್ ಪುಷ್ ಮಾಡೋದಕ್ಕೆ. ಸೊ ಇಟ್ ಸಿಂಪ್ಲಿ ಗೋಸ್ ಲೈಕ್ ಮಲ್ಕೊಂಡು, ದೆನ್ ಯು ಹ್ಯಾವ್ ಯು ಲೋ ಬ್ಯಾಕ್ ಕವರ್ಡ್, ದೆನ್ crunch, come back, breathe in, breathe out, again breathe in, breathe out, breathe in. Simple. ಎಷ್ಟು ಸ್ಲೋ ಆಗುತ್ತೆ ಅಷ್ಟು. if you want to advance, then you can come and lift your lower back. okay, ಸಿಂಪಲ್ ಆಗಿ ದ ಮೇನ್ ಐಡಿಯಾ ಬಿಹೈಂಡ್ ಹ್ಯಾವಿಂಗ್ ಈಸಿ ಎಕ್ಸಸೈಸ್. ಫಸ್ಟ್ ಎಕ್ಸಸೈಸ್ ಆದ ನಂತರ ಸೆಕೆಂಡ್ ಎಕ್ಸಸೈಸ್ ಈಸಿ ಏನಕ್ಕಿದೆ ಅಂತಂದರೆ, ಬಿಕಾಸ್ ದ ಮೋರ್ ವಿ ಗೋ ಫಾರ್ವರ್ಡ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಬರುತ್ತೆ. ಸೊ ದ ಥರ್ಡ್ ಎಕ್ಸಸೈಸ್ ಈಸ್ ಹೈ ಹಿಪ್ ಮಾಡಿಫೈಡ್ ಬೀಸ್ಟ್ ಸೈಡ್ ಕಿಕ್ ಥ್ರೂ. ಸೊ ನನ್ನ ಹಳೆ ಅನಿಮಲ್ ಫ್ಲೋ ವೀಡಿಯೋ ಒಳಗಡೆ ಸೈಡ್ ಕಿಕ್ ಥ್ರೂ ಏನು, ಲೋಡೆಡ್ ಬೀಸ್ಟ್ ಏನು ಅಂತೆಲ್ಲ ನೋಡಿರ್ತೀರಾ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಸೊ ವಿ ಸ್ಟಾರ್ಟ್ ಆಫ್ ವಿತ್ ಹೈ ಹಿಪ್ ಮಾಡಿಫೈಡ್ ಬೀಸ್ಟ್. ಓಕೆ, ದೆನ್ side kick through, then again side kick through, breathe out, breathe in, breathe out, breathe out. ಒಂದು ಫ್ಲೋ ಥರ. ಈಸಿ. ಹಿಂದೆಗಡೆ ಕಾಲನ್ನ ಆದಷ್ಟು ಟೋಸಲ್ಲಿ ಲ್ಯಾಂಡ್ ಆಗಿ ದೆನ್ ಕಿಕ್. ಓಕೆ, ಸೊ ಅಕಸ್ಮಾತ್ ಈ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಶೋಲ್ಡರ್ ಪೇನ್ ಎಲ್ಲ ಇತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ಡೂ ಸಿಂಪಲ್ ಸೈಡ್ ಕಿಕ್ ಥ್ರೂ ಸ್ಲೋ ಆಗಿ. ಯು ಕ್ಯಾನ್ ಡೂ ದ್ಯಾಟ್ ಆಸ್ ವೆಲ್. ಓಕೆ, ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಲೋಡೆಡ್ ಬೀಸ್ಟಿಂದ ಆ್ಯಕ್ಚುಲಾಗಿ ಒಂದು ಫ್ರಂಟ್ ಸ್ಟೆಪ್ ಥ್ರೂ. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಯು ಗೋ ಟು ಲೋಡೆಡ್ ಬೀಸ್ಟ್, ಫ್ರಂಟ್ ಸ್ಟೆಪ್ ಆ್ಯಂಡ್ ಯು ಕಮ್ ಫ್ರಂಟ್ ಆ್ಯಂಡ್ ಯು ಕಮ್ ಬ್ಯಾಕ್. ಸಿಂಪಲ್. ವಯರೆಲ್ಲ ಕಾಲಿಗೆಲ್ಲ ಸಿಗಾಕೊಂತೈತೆ, but we'll get this done. Okay, loaded beast, front step and through, come back, alternate leg, left, easy, front step, come back. ಕಾಲನ್ನ ಆದಷ್ಟು ವೈಡ್ ಇಟ್ಟರೆ
then it becomes easy to go through. ಮೇಲೆ ವಾಪಸ್, ಲಾಸ್ಟ್ ಒನ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ಸೊ ಅಕಸ್ಮಾತ್ ನಿಮಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಡೂ ಫ್ರಂಟ್ ಸ್ಟೆಪ್ಸ್, ದಟ್ ಈಸ್ ಆಲ್ಸೋ ಫೈನ್. ಅಂದರೆ ಲೋಡೆಡ್ ಬೀಸ್ಟಿಂದ ಫ್ರಂಟ್ ಸ್ಟೆಪ್, ಗಾರ್ಡ್ ಆ್ಯಂಡ್ ಕಮ್ ಬ್ಯಾಕ್. ಸಿಂಪಲ್. ಸೇಮ್ ಈ ಕಾಲಲ್ಲಿ ಮಾಡಿ, ದೆನ್ ಯು ಅಗೇನ್ ಕಮ್ ಬ್ಯಾಕ್. ಓಕೆ, ಟೈಮ್ ಫಾರ್ ನೆಕ್ಸ್ಟ್ ಎಕ್ಸಸೈಸ್. ನೆಕ್ಸ್ಟ್ ಎಕ್ಸಸೈಸ್ ಸಿಂಪಲ್. ಓಕೆ, ನಾನು ಹೇಳ್ದಂಗೆ ಒಂದು ಹೈ, ಒಂದು ಲೋ. ದಿಸ್ ಇಸ್ ಕ್ರ್ಯಾಪ್ ಟೋ ಟಚಸ್ or crab crunches, whatever you can call. Simple andre you can touch here, but if you want to do extreme, then go high and touch. Okay, breathe out, breathe in. Last 20 seconds rest. Okay, the last exercise, which is the finisher for first round. Okay, so ನೀವು 3 round ಮಾಡ್ತೀರಾ ಅಂದರೆ this is the end of the first round. Beast reach ಅಂದರೆ alternate leg beast reach ಅಂತಲೇ ಹೇಳ್ಬೋದು. So what you do, you start off with loaded beast ಇಂದ ಸ್ಟಾರ್ಟ್ ಮಾಡಿ. ಇವಾಗ ಲೆಫ್ಟ್ ಲೆಗ್ beast reach ಅಂದರೆ go up, take your toes, lift your toes, reach and come back. Okay, same. Right, reach, come back. Same, reach, come back. Come back. Okay, so that's it. ಸೊ ಎಸ್ಪೆಷಲಿ ಅಪ್ಪರ್ ಬಾಡಿಗೆ ಶೋಲ್ಡರ್, ಟ್ರೈಸೆಪ್, ನಿಮ್ದೇನಾದ್ರು ಪುಷಿಂಗ್ ಮಸಲ್ ಗ್ರೂಪ್ಸ್ ಎಲ್ಲ ವೀಕ್ ಇತ್ತು ಅಂತಂದರೆ ದಿಸ್ ಇಸ್ ದ ಅಮೇಝಿಂಗ್ ವರ್ಕೌಟ್. ಸೊ ಎಸ್ಪೆಷಲಿ ಅನಿಮಲ್ ಫ್ಲೋ ಒಳಗಡೆ ನೀವು ಫೋಕಸ್ ಮಾಡಿದ್ರೆ ಇಟ್ ಮೇಜರ್ಲಿ ಫೋಕಸಸ್ ಆನ್ ಯುವರ್ ಲೈಕ್ ನಿಮ್ಮ ಪುಷಿಂಗ್ ಮಸಲ್ ಗ್ರೂಪ್ಸ್ ಮೇಲೆ ಆ್ಯಂಡ್ ಫಾರ್ವರ್ಡ್ ಲೋಡಿಂಗ್ ಆಫ್ ಯುವರ್ ಶೋಲ್ಡರ್ಸ್ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಲೈಕ್ ಆಲ್ರೆಡಿ ಯು ಕ್ಯಾನ್ ಸಿ ಒಂದು ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಗ್ತಿದೆ. ಯಾ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಇನ್ ಕೇಸ್ ಇವತ್ತಿನ ವರ್ಕೌಟ್ ಮಾಡಿಲ್ಲ ಅಂತಂದರೆ ಪಾಸ್ ಆ್ಯಂಡ್ ಗೆಟ್ ಸ್ಟಾರ್ಟೆಡ್. ಅಮೇಝಿಂಗ್ ವರ್ಕೌಟ್. ಅಕಸ್ಮಾತ್ ಮಾಡಿದ್ದೀರಾ ಅಂತಂದರೆ ಡೋಂಟ್ ಫರ್ಗೆಟ್ ಟು ಟ್ರೈ ದಿಸ್. ಕಮ್ ಬ್ಯಾಕ್ ಟು ವಿಡಿಯೋ ಆ್ಯಂಡ್ ಲೆಟ್ ಮೀ ನೋ ಹೌ ಯು ಫೀಲ್. ಓಕೆ, ಸೊ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಫಿಟ್ ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಎಪಿಸೋಡ್. ಬೈ ಬೈ. ಐ ನೋ ದಿಸ್ ಟಿಪ್ ಇಸ್ ಓನ್ಲಿ ಫಾರ್ ದ ಪೀಪಲ್ ಲಾಸ್ಟ್ವರೆಗೂ ನೋಡ್ತಿರೋರ್ಗೆ ಅಷ್ಟೇ. ಎಷ್ಟು ಜನ ಆ್ಯಕ್ಚುಲಾಗಿ ವರ್ಕೌಟ್ ನೋಡಿ ಎಸ್ಕೇಪ್ ಹೋಗ್ತಾರೆ. ಬಟ್ ನೀವೇನು ಅಕಸ್ಮಾತ್ ಲಾಸ್ಟ್ವರೆಗೂ ನೋಡ್ತೀರಾ ಅಂದರೆ ದಿಸ್ ಟಿಪ್ ಇಸ್ ಫಾರ್ ಯು. ಸೊ ಕ್ರ್ಯಾಬ್ ಕ್ರಂಚಸ್ ಮಾಡ್ತಿರೋ ಟೈಮ್ ಒಳಗಡೆ ಯಾವುದೇ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ನೀವು ನನ್ನ ಅಬ್ಸರ್ವ್ ಮಾಡಿದರೆ ನನ್ನ ರಿಸ್ಟ್ ಒಂದು ಸ್ವಲ್ಪ ಪೇಯ್ನ್ ಆಗ್ತಿತ್ತು. ಬಟ್ ಇಫ್ ಯು ಹ್ಯಾವ್ ಸೀನ್, ನಾನು ಆದಷ್ಟು ಕೈನ ಈ ರೀತಿ ಇಟ್ಟಿದೆ. ಓಕೆ, ಸೊ ಯು ನೆವರ್ ಡೂ ದಿಸ್. ಓಕೆ, ಅಂದರೆ ಉಲ್ಟಾ ಕೈನ ಇಡಕ್ಕೆ ಹೋಗ್ಬಿಡಿ, ಬಿಕಾಸ್ ಯುವರ್ ಎಲ್ಬೋ ಕ್ಯಾನ್ ಬೆಂಡ್ ಈಸಿಯಾಗಿ ಬೆಂಡ್ ಆಗುತ್ತೆ. ಓಕೆ, ಸೊ ಅದೊಂದು ಕಾರಣಕ್ಕೆ ಯು ನೆವರ್ ಡೂ ದಿಸ್. ಸೊ ಯಾವುದೇ ಟೈಮ್ ಒಳಗಡೆ ರಿವರ್ಸ್ ಬಾಡಿ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಯುವರ್ ರಿಸ್ಟ್ ಶುಡ್ ಬಿ ಲೈಕ್ ದಿಸ್. ಈ ರೀತಿ ಇತ್ತು ಅಂತಂದರೆ ಆ್ಯಕ್ಚುಲಾಗಿ ಟ್ರೈಸಿಪ್ ಎಕ್ಸ್ಟೆನ್ಷನ್ ಆಗೋ ಕಾರಣದಿಂದ ಬೈಸಿಪ್ ಕೂಡ ಸ್ಟ್ರೆಚ್ ಆಗುತ್ತೆ. ಅದಾದಮೇಲೆ ಚೆಸ್ಟನ್ನ ಆ್ಯಕ್ಚುಲಾಗಿ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಟ್ ಅದೇ ನೀವೇನಾದರೂ ಈ ರೀತಿ ಇತ್ತು ಅಂದರೆ ಆಲ್ರೆಡಿ ಫಾರ್ವರ್ಡ್ ಶೋಲ್ಡರ್ ಆಗಿರೋ ಕಾರಣದಿಂದ ಒಂದು ಸ್ವಲ್ಪ ರೌಂಡಿಂಗ್ ಆಗಿರೋದ್ರಿಂದ ನೀವು ಚೆಸ್ಟ್ ಓಪನ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಆಫ್ ಪೆಕ್ ಒಂದು ಸ್ವಲ್ಪ ಟೈಟ್ ಆಗ್ತಿರುತ್ತೆ. ಸೊ ಅದೇನೇ ನೀವೇನಾದರೂ ಈ ರೀತಿ ಇಟ್ಟರೆ ಆ್ಯಕ್ಚುಲಾಗಿ ರಿಸ್ಟ್ ಪೇನ್ ಆಗ್ತಿರೋ ಕಾರಣದಿಂದ ಐ ಕೆಪ್ಟ್ ಇಟ್ ಲೈಕ್ ದಿಸ್. ದಿಸ್ ಇಸ್ ದ ಸೇಫೆಸ್ಟ್ ಒನ್. ನಿಮಗೇನಾದರೂ ಇಫ್ ಯು ವಾಂಟ್ ಮೋರ್ ಬೆನಿಫಿಟ್ಸ್ ದೆನ್ ಗೋ ಹಿಯರ್, ನೆವರ್ ಡೂ ದಿಸ್ ಒನ್. ಟೇಕ್ ಕೇರ್.